ಹಾಯ್ ಹಲೋ ನಮಸ್ಕಾರ. ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಸದಾ ನಿಮ್ಮೊಂದಿಗೆ ನಾನು ನಿಮ್ಮ ರಾಹುಲ್. ವೆಲ್ಕಮ್ ಬ್ಯಾಕ್ ಟು DBS ಡಿಜಿಟಲ್ ಭಾರತ್ ಸೇವಾಗೆ ಸ್ವಾಗತ ಸುಸ್ವಾಗತ. ಹೊಸಬ್ರು ಬಂದಿದ್ದ ಪಕ್ಷದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಳಬರು ಬಂದಿದ್ದ ಪಕ್ಷದಲ್ಲಿ ಶೇರ್ ಮತ್ತು ಲೈಕ್ ಮಾಡ್ಕೊಳ್ಳಿ. ಪ್ರತಿಯೊಂದು ವಿಚಾರನೂ ಹೇಳಿದ್ದೀನಿ. ಈ ಸತಿನೂ ಬಸ್ ಪಾಸ್ ಹಾಕಿದ ನಂತರ ನಾನು ಇವತ್ತು ಬೆಳಗ್ಗೆನೂ ಒಂದು ಶಾರ್ಟ್ಸ್ ಹಾಕಿದ್ದೆ. ಆ ಶಾರ್ಟ್ಸಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ ನೋಡಿ. ಈ ಶಾರ್ಟ್ಸಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ ಯಾವ ಥರ ನಾನು ಬಸ್ ಪಾಸ್ ತೊಗೊಂಡಿದ್ದಲ್ದೇ ಅದೇ ಜಾಗದಲ್ಲಿ ನೀವು ₹1 ಕೊಡ್ದೇನೆ ಬ್ಯಾಂಗ್ಳೂರು ಒನ್ನಲ್ಲಿ ನನ್ನ ಮಗನಿಗೆ ಬೇಕಾಗಿರೋಂಥ ಬಸ್ ಪಾಸ್ನ ನಾನು ಆ ಸ್ಪಾಟಲ್ಲೇ ತಗೊಂಡು ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ. ಸೊ ಯಾರೇ ಆಗಿರಲಿ BMTCಯಿಂದ ಬಸ್ ಪಾಸ್ ಬೇಕು ಅಂತ ಅಂದಾಗ ಅಪ್ಲಿಕೇಶನ್ನ ಡೈರೆಕ್ಟಾಗಿ ನೀವು ಏನಂತಾರೆ ಅದಕ್ಕೆ ಸೇವಾ ಸಿಂಧುನಲ್ಲಿ ಅಪ್ಲಿಕೇಶನ್ ಹಾಕ್ಕೊಳ್ಳಿ. ಸೇವಾ ಸಿಂಧು ಇದ್ರ ಮುಂಚೆನೂ ಹೇಳಿದ್ದೀನಿ. ಡೈರೆಕ್ಟಾಗಿ ನೋಡಿ, ಇಲ್ಲಿ ಸೇವಾ ಸಿಂಧು ವೆಬ್ಸೈಟ್ ಇದೆ. ವೆಬ್ಸೈಟಲ್ಲಿ ಲಾಗಿನ್ ಆಗಬೇಕು. ಲಾಗಿನ್ ಆದ ನಂತರ ಇಲ್ಲಿ ಮ್ಯಾನೇಜ್ ಪ್ರೊಫೈಲ್ ಕೆಳಗಡೆ ಅಪ್ಲೈ ಫಾರ್ ಸರ್ವಿಸಸ್ ಅಂತ ಇದೆ. ವ್ಯೂ ಆಲ್ ಸರ್ವಿಸಸ್ ಅಂತ ಹಾಕಿದ ತಕ್ಷಣವೇ ಇಲ್ಲಿ ನಿಮಗೆ ರೈಟ್ ಸೈಡಲ್ಲಿ ನಿಮಗೆ BMTC ಅಂತ ಟೈಪ್ ಮಾಡಬೇಕು. BMTC ಅಂತ ಟೈಪ್ ಮಾಡಿದ ತಕ್ಷಣ ನಿಮಗೆ ನಿಯರ್ಲಿ 6 ಸೀರಿಯಲ್ ನಂಬರ್ಸ್ ಮೀನ್ಸ್ 6 ಟೈಪ್ ಆಫ್ ಸರ್ವಿಸಸ್ ನಿಮಗೆ ಬರುತ್ತೆ. ಲಾಸ್ಟ್ ಒನ್ BMTC ಸ್ಟೂಡೆಂಟ್ ಬಸ್ ಪಾಸ್. ಇವಾಗ ಎಷ್ಟೋ ಜನ ಕೇಳ್ತಾರೆ, ಸರ್ ಅಪ್ಲಿಕೇಶನ್ ಹಾಕಿದ ನಂತರ ಅಕಸ್ಮಾತ್ ನಾವು ಫಸ್ಟೇ ಕಾಸು ಕಟ್ಟಿದರೆ ಯಾವ ಥರ ಅದು ರೀಇಂಬರ್ಸ್ಮೆಂಟ್ ಆಗುತ್ತೆ ಏನು ಎತ್ತ ಅಂತ ಕೇಳಿದರು. ಅದನ್ನು ನಾನು ಇವತ್ತೇ ನಮ್ಮ ಡಿಜಿಟಲ್ ಭಾರತ್ ಸೇವಾನಲ್ಲಿ ಫಸ್ಟ್ ಟೈಮ್ ನಿಮಗೆ ಡೈರೆಕ್ಟಾಗಿ ತೋರಿಸ್ತಾ ಇರೋಂಥದ್ದು ಯಾವ ಥರ ಅಮೌಂಟ್ನ ರೀಇಂಬರ್ಸ್ ಮಾಡ್ಕೊಳ್ಳೋದು ಅಂತ ನಾನು ಇವಾಗ ತೋರಿಸ್ಕೊಡ್ತೀನಿ. ಓಕೆ, ಡೈರೆಕ್ಟಾಗಿ ಅಪ್ಲಿಕೇಶನ್ BMTC ಸ್ಟೂಡೆಂಟ್ ಬಸ್ ಪಾಸ್ಗೆ ಹೋಗಿದ ನಂತರ ಈ ಥರ ನಿಮಗೆ ಅಪ್ಲಿಕೇಶನ್ದು ಒಂದು ಓಪನ್ ಆಗುತ್ತೆ. ಪ್ರೊಸೀಡ್ ಟು ಅಪ್ಲೈ ಅಂತ ಕೊಡಿ ಡೈರೆಕ್ಟಾಗೇ. ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಕ್ಲಿಕ್ ಹಿಯರ್ ಟು ರೀಫಂಡ್ ನೋಡಿ, ಇದನ್ನು ಹತ್ತಿರದಲ್ಲಿ ತೋರಿಸ್ತೀನಿ. ಕ್ಲಿಕ್ ಹಿಯರ್ ಫಾರ್ ರೀಫಂಡ್ ಅಪ್ಲಿಕೇಶನ್, ಮರುಪಾವತಿ ಅರ್ಜಿಗಾಗಿ ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆ. ಇದನ್ನು ಕ್ಲಿಕ್ ಮಾಡಿದಾಗ ನಿಮಗೆ ಡೈರೆಕ್ಟಾಗಿ ಇನ್ನೊಂದು ಹಿಂಗೆ ವೆಬ್ಸೈಟು ಓಪನ್ ಆಗುತ್ತೆ. ವೆಬ್ಸೈಟ್ ಓಪನ್ ಆಗಿದ ತಕ್ಷಣ ಇದನ್ನು ಸ್ವಲ್ಪ ದೊಡ್ಡದು ಮಾಡ್ಕೋತೀನಿ, ಕ್ಲೀನಾಗಿ ಹೇಳ್ತೀನಿ ನೋಡಿ ಏನಾಗಿದೆ, ಏನು ಮಾಡಬೇಕು, ರೀಫಂಡ್ ಯಾವ ಥರ ತೊಗೊಳ್ಳೋದು ಇದರಲ್ಲಿ ನಿಮಗೆ ಗೊತ್ತಾಗೋವಂಥದ್ದು. ಇಲ್ಲಿ ಮೇಲ್ಗಡೆ ಕರ್ನಾಟಕ ಸ್ಟೇಟ್ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ, ಅಪ್ಲಿಕೇಶನ್ ಫಾರ್ ದ ಬಸ್ ಪಾಸ್ ರೀಫಂಡ್ ಫಾರ್ ಆಲ್ RTCs ನೋಡಿ. ಓಕೆ, ಇಲ್ಲಿ ಕರ್ನಾಟಕ ಸ್ಟೇಟ್ ಬೋರ್ಡ್ ಟ್ರಾನ್ಸ್ಪೋರ್ಟು, ಕಲ್ಯಾಣ್ ಕರ್ನಾಟಕ ರೋಡ್ ಟ್ರಾನ್ಸ್ಪೋರ್ಟು, ನಾರ್ತ್ ವೆಸ್ಟರ್ನ್ ಕರ್ನಾಟಕ, ಬ್ಯಾಂಗ್ಳೂರ್ ಮೆಟ್ರೋಪೊಲಿಟನ್ ಟ್ರಾನ್ಸ್ಪೋರ್ಟ್. ಇಲ್ಲಿ ಬ್ಯಾಂಗ್ಳೂರಲ್ಲಿ ವಾಸವಾಗಿರೋಂಥವ್ರು BMTCನಲ್ಲಿ ತೊಗೊಂಡಿದ್ರೆ, ಮಕ್ಕಳು ಯಾರು BMTCನಲ್ಲಿ ತೊಗೊಂಡಿರ್ತೀರ ಅವರು BMTC ಲಾಸ್ಟಲ್ಲಿ ಐತಲ್ಲ ಬ್ಯಾಂಗ್ಳೂರ್ ಮೆಟ್ರೋಪೊಲಿಟನ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಅಂದರೆ ಬ್ಯಾಂಗ್ಳೂರ್ ಮಹಾನಗರ ಸಾರಿಗೆ ಸಂಸ್ಥೆನಲ್ಲಿ ನೀವು ಇದನ್ನು ಕ್ಲಿಕ್ ಮಾಡ್ಕೋಬೇಕು. ಅದೇ ನಮ್ಮ ಇದನ್ನು ನಾರ್ತ್ ವೆಸ್ಟ್ ಕರ್ನಾಟಕ ಆದರೆ ಅದನ್ನು ಅಲ್ಲಿಗೆ ಹಾಕೋಬೇಕು. NWKRTC ಅಂತ ಬರುತ್ತೆ. ಸೊ ಅದನ್ನು ಕಲ್ಯಾಣ್ ಕರ್ನಾಟಕ ರೋಡ್ ಟ್ರಾನ್ಸ್ಪೋರ್ಟ್ ಅದು ಬೇರೆ. ಮತ್ತು KSRTCಯಿಂದ ಯಾರಾದರೂ ಮಕ್ಕಳು ಫಸ್ಟೇ ಕಾಸು ಕಟ್ಟಿದರೆ ಅದು. ಈಗ ನಾನು ಬ್ಯಾಂಗ್ಳೂರ್ ಮೆಟ್ರೋಪೊಲಿಟೇಷನ್ ಅದನ್ನು ತೋರಿಸ್ತೀನಿ. ಡೈರೆಕ್ಟಾಗಿ ಆಧಾರ್ ಹಾಕ್ಕೋಬೇಕು. ಆಧಾರ್ ಹಾಕಿದ ನಂತರ ಪಕ್ಕದಲ್ಲೇ ಕ್ಲಿಕ್ ಹಿಯರ್ ಟು ಗೆಟ್ ದ ಡೀಟೇಲ್ಸ್. ಇದ್ರ ಮುಂಚೆನೂ ನಿಮ್ಗೆ ಹೇಳಿದ್ದೀನಿ, ಆಧಾರ್ ಹಾಕಿದ ತಕ್ಷಣ ಪೂರ್ತಿ ಡೀಟೇಲ್ಸು ಯಾರು ಅಪ್ಲಿಕೇಶನ್ ಹಾಕಿರ್ತಾರೆ ಅವ್ರದ್ದು ಬಂದುಬಿಡುತ್ತೆ. ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಅಂದರೆ ನೀವು ಇದ್ರ ಮುಂಚೆ ಏನು ಅಪ್ಲಿಕೇಶನ್ ಹಾಕಿರ್ತೀರ, ಹಳೇದು ಏನು ಅಪ್ಲಿಕೇಶನ್ ಹಾಕಿರ್ತೀರ ಆ ಅಪ್ಲಿಕೇಶನ್ ನಂಬರು ಭಾಳ ಇಂಪಾರ್ಟೆಂಟು. ಆ ಅಪ್ಲಿಕೇಶನ್ ನಂಬರ್ ಬೇಕಾಗುತ್ತೆ. ಆಮೇಲೆ ರಿಜಿಸ್ಟರ್ಡ್ ಮೊಬೈಲ್ ನಂಬರ್, ಯಾವ ಮೊಬೈಲ್ ನಂಬರಲ್ಲಿ ನೀವು ರಿಜಿಸ್ಟರ್ ಮಾಡ್ಕೊಂಡಿರ್ತೀರ ಅದನ್ನೇ ಹಾಕಬೇಕಾಗತ್ತೆ. ಅಪ್ಲಿಕೆಂಟ್ ನೇಮ್ ಆ್ಯಸ್ ಪರ್ ಆಧಾರಲ್ಲಿ ಏನು ಇದೆ ಅದನ್ನೇ ಹಾಕ್ಕೊಬೇಕು. ಫಸ್ಟ್ ನಾನು ಈ ಕಡೆದು ಪೂರ್ತಿ ತೋರಿಸ್ತೀನಿ, ಆಮೇಲೆ ಈ ಕಡೆ ಸೈಡ್ ತೋರಿಸ್ತೀನಿ. ಓಕೆ, ಸ್ಟೂಡೆಂಟ್ ನೇಮ್ ನೋಡಿ, ಫಸ್ಟು ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್, ನಿಮ್ಮದು ಹಳೆ ಅಪ್ಲಿಕೇಶನ್ ಏನಿದೆ ಅದರದ್ದು ರೆಫರೆನ್ಸ್ ನಂಬರ್ ಹಾಕಬೇಕು. ದೆನ್ ನೇಮ್ ಫ್ರಮ್ ಆಧಾರ್, ಯಾರು ಅಪ್ಲಿಕೇಶನ್ ಹಾಕಿರ್ತಾರೆ ಆಧಾರಲ್ಲಿ ಏನಿದೆ ಅದೇ ನೇಮ್ ಹಾಕಿ. ಸ್ಟೂಡೆಂಟ್ ನೇಮ್, ಆಮೇಲೆ ಡೇಟ್ ಆಫ್ ಬರ್ತು, ಜೆಂಡರು, ಅದಾದ ನಂತರ ಇನ್ಸ್ಟಿಟ್ಯೂಷನ್, ಯಾವ ಇನ್ಸ್ಟಿಟ್ಯೂಷನ್ ನೀವು ಫಸ್ಟೇ ಹಾಕ್ಕೊಂಡಿದ್ರಿ, ಎಷ್ಟು ಅಮೌಂಟ್ನ ನೀವು ಕಟ್ಟಿದ್ರಿ, ಆಮೇಲೆ ಎಲಿಜಿಬಲ್ ರೀಫಂಡ್ ಅಮೌಂಟ್ ಸೇಮ್ ಅಮೌಂಟ್ನ ಇದಕ್ಕೆ ಹಾಕಬೇಕಾಗತ್ತೆ. ಅದಾದ ನಂತರ ಈ ಕಡೆ ಸೈಡ್ ಬರ್ತೀನಿ. ಈ ಕಡೆ ಸೈಡು ಸ್ವಲ್ಪ ಈ ಕಡೆ ತೊಗೊಳ್ಳೋಣ. ಓಕೆ, ರಿಜಿಸ್ಟರ್ ಮೊಬೈಲ್ ನಂಬರ್ ಹಾಕ್ಕೋಬೇಕು. ಅಡ್ರೆಸ್, ನಿಮ್ಮ ಪ್ರೆಸೆಂಟ್ ಅಡ್ರೆಸ್, ಆಧಾರಲ್ಲಿ ಏನು ಅಡ್ರೆಸ್ ಇದೆ ದಯವಿಟ್ಟು ಅದನ್ನೇ ಹಾಕಿ. ನಿಮ್ಮ ಏಜ್ ಹಾಕಿ. ಕೋರ್ಸ್ ಕ್ಯಾಟಗರಿ, ನಿಮ್ಮದು ಯಾವ್ದು ಕೋರ್ಸ್ ನೀವು ತೊಗೊಂಡಿದ್ದೀರಾ, ಕೋರ್ಸ್ ಟೈಪ್ ಯಾವುದು, ಡಿಪ್ಲೊಮೋನಾ, ಗ್ರ್ಯಾಜುಯೇಷನಾ, ಇಲ್ಲ ಅಂತಂದರೆ PUCನ, ಅದೇನೈತೆ ಹಾಕಿ. ಸ್ಟೂಡೆಂಟ್ಸ್ ಸ್ಟಡಿಯಿಂಗ್ ಇನ್ ಅಂದರೆ ಎಲ್ಲಿ ಓದ್ತಾ ಇದ್ದೀರಾ ಅದನ್ನು. ಕೋನ್ ಪಾಸ್ ನಂಬರ್, ಈ ಪಾಸ್ ನಂಬರ್ ಏನಿದೆ ನಿಮ್ಮ ಪಾಸ್ ಮೇಲೆ ರೈಟ್ ಸೈಡಲ್ಲಿ ಒಂದು ನಂಬರ್ ಬಂದಿರುತ್ತೆ, ಡಿಜಿಟಲ್ ಪಾಸ್ ನಂಬರ್ ಬಂದಿರುತ್ತೆ. ಅಂದರೆ ಅದು ಬಾರ್ಕೋಡ್ ಕೆಳಗಡೆ ಒಂದು ನಂಬರ್ ಬಂದಿರುತ್ತೆ, ಆ ನಂಬರ್ ಹಾಕಬೇಕು. ಆಮೇಲೆ ನಿಮ್ಮ ಅಮೌಂಟು ಯಾವ ಬ್ಯಾಂಕಿಗೆ ವಾಪಸ್ ಬರಬೇಕು ಅದನ್ನು ಹಾಕಬೇಕು ನೀವು. ಬ್ಯಾಂಕ್ ಹೆಸರು ಹಾಕಬೇಕು. ಬ್ರ್ಯಾಂಚ್ ನೇಮ್ ಹಾಕಬೇಕು. ಬ್ರ್ಯಾಂಚ್ ಅಂತ ಅಂದರೆ ಯಾವ ಬ್ಯಾಂಕಿನ ಬ್ರ್ಯಾಂಚು
ಅದಾದಮೇಲೆ ಅಕೌಂಟ್ ನಂಬರ್ ಕ್ಲೀನಾಗಿ ಟೈಪ್ ಮಾಡಿ, ಅಕೌಂಟ್ ಹೋಲ್ಡರ್ ನೇಮ್ ಯಾರ ಹೆಸರಲ್ಲಿದೆ ಅವ್ರದ್ದು ಟೈಪ್ ಮಾಡಿ, ಆಮೇಲೆ ತಿರ್ಗಾ ಅಕೌಂಟ್ ನಂಬರ್ನ ತಿರ್ಗಾ ಟೈಪ್ ಮಾಡಬೇಕು, ಕನ್ಫರ್ಮ್ ಅಕೌಂಟ್ ನಂಬರ್. ಅದಾದ ನಂತರ IFSC ಕೋಡ್, ನಿಮ್ಮ ಬ್ಯಾಂಕಂದು IFSC ಕೋಡ್ ಹಾಕಬೇಕು. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಅಂದರೆ SBIN ಅಂತ ಬರುತ್ತೆ, ಅದೇ HDFC ಅಂತ ಅಂದರೆ HDFCಯಿಂದನೇ ಸ್ಟಾರ್ಟ್ ಆಗುತ್ತೆ. ICICIದು ICICI 000 ಆ ಥರ ಸ್ಟಾರ್ಟ್ ಆಗ. ಕೆನರಾ ಬ್ಯಾಂಕ್ ಆದರೆ CNR ಅಂತ ಸ್ಟಾರ್ಟ್ ಆಗುತ್ತೆ, ಅದೇ ಥರ ಬೇರೆ ಸ್ಟಾರ್ಟ್ ಆಗುತ್ತೆ. ಓಕೆ, ಡಿಕ್ಲರೇಷನ್ ಅಂತ ಕೊಟ್ಬಿಟ್ಟು ಅಗ್ರಿ ಅಂತ ಕೊಟ್ಟು, ಇಲ್ಲಿ ಅಗ್ರಿ ಅನ್ನೋದ್ರ ಮೇಲೆ ಟಿಕ್ ಮಾಡಿಬಿಟ್ಟು ಅದನ್ನು ಹಾಕಿದ್ರೆ ಕೆಳಗಡೆ ಕ್ಯಾಪ್ಚಾ ಇರುತ್ತೆ. ಕ್ಯಾಪ್ಚಾನ ಒಂದು ಸತಿ ರಿಫ್ರೆಶ್ ಮಾಡಿ, ಹಳೆ ಕ್ಯಾಪ್ಚಾನ ಯೂಸ್ ಮಾಡಬೇಡಿ, ಒಂದು ಸತಿ ರಿಫ್ರೆಶ್ ಮಾಡಿದ ನಂತರ ಅದೇ ಕ್ಯಾಪ್ಚಾನ ಇಲ್ಲಿಗೆ ಹಾಕ್ಬಿಟ್ಟು ಸಬ್ಮಿಟ್ ಕೊಡಿ. ದಟ್ಸ್ ಆಲ್, ಯು ವಿಲ್ ಗೆಟ್ ದ ಮನಿ ಟು ಯುವರ್ ಬ್ಯಾಂಕ್ ಅಕೌಂಟ್. ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ. ಇದೇ ಥರ ಈ ಮಾಹಿತಿಗಳನ್ನ ನೀವು ತಿಳ್ಕೊಬೇಕು ಅಂತ ಅಂದರೆ ಮಿಸ್ ಮಾಡ್ದೇ ಡಿಜಿಟಲ್ ಭಾರತ್ ಸೇವಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾನು ಹೇಳಿರೋಂಥದ್ದು ನಿಮಗೆ BMTC ಅಲ್ಲದೇ, ನಾನು ಇಲ್ಲಿ ನೋಡಿ ಬ್ಯಾಂಗ್ಳೂರ್ ಮೆಟ್ರೋಪೊಲಿಟೈನ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್, ಬ್ಯಾಂಗ್ಳೂರು ಮಹಾನಗರ ಸಾರಿಗೆ ಸಂಸ್ಥೆ ಅಂತ ಏನು ಹೇಳ್ತಾ ಇದ್ದೀನಿ. ಇದರಲ್ಲಿ ಬರೀ ಬ್ಯಾಂಗ್ಳೂರು ನಗರ ಅಂತ ಅಲ್ಲ, ಪ್ರತಿ ಒಂದು ಕಡೆನೂ ಅಂತ ಅಂದರೆ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಎಲ್ಲ ಕಡೆದೂ ನಿಮ್ಗೆ ಇಲ್ಲೇ ಬಂದ್ಬಿಡುತ್ತೆ. ತಿರ್ಗಾ ತೋರಿಸ್ತಾ ಇದ್ದೀನಿ. RTC ಟೈಪ್, ಯಾವ ಟೈಪು, ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಟೈಪ್ ಅಂತ, ಅದು RTC ಅಂತ ಅಂದರೆ ಯಾವುದು, ರಸ್ತೆ ಸಾರಿಗೆ ನಿಗಮ ಯಾವ ಕಡೆದು ಅಂತ. ಕರ್ನಾಟಕ ಸ್ಟೇಟ್ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಅಂದರೆ KSRTC, ಆಮೇಲೆ KKRTC ಅಂತ ಬರುತ್ತೆ, ಆಮೇಲೆ NWKRTC ಅಂತ ಬರುತ್ತೆ, ಲಾಸ್ಟ್ ಒಂದು ಬಂದು BMTC ಅಂತ ಬರುತ್ತೆ. ಓಕೆ, ಸೊ ಯಾವುದು ಬೇಕು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಯಾವುದೇ ಜಾಗದಲ್ಲಾಗಿರಲಿ, ಕರ್ನಾಟಕದ ಯಾವುದೇ ಮೂಲೆ ಆಗಿರಲಿ, ರೀಫಂಡ್ನ ನೀವು ನಿಮ್ಮ ಬ್ಯಾಂಕ್ಗೆ ನೀವು ಮಾಡ್ಕೊಬೋದು. ಬ್ಯಾಂಕ್ ನೇಮ್ ಕರೆಕ್ಟಾಗಿರಬೇಕು, ಆಮೇಲೆ ಅಕೌಂಟ್ ನಂಬರ್ ಕರೆಕ್ಟಾಗಿರಬೇಕು, ಕನ್ಫರ್ಮ್ ಅಕೌಂಟ್ ಎರಡನೇ ಸತಿಗೂ ಹಾಕಬೇಕು, ಬ್ರಾಂಚ್ ಡೀಟೇಲ್ ಕರೆಕ್ಟಾಗಿ ಹಾಕಿ, ಅಕೌಂಟ್ ನಂಬರ್ ನಿಮ್ಮದೇ ಹಾಕಬೇಕು ಅಂತ ಏನಿಲ್ಲ, ನಿಮ್ಮ ತಂದೆ ತಾಯಿ ಅಥವಾ ಯಾರು ಇರ್ತಾರೆ ಗಾರ್ಡಿಯನ್ಸ್ ಅವ್ರದ್ದೇ ಬ್ಯಾಂಕ್ ನೇಮ್ ಹಾಕಿ, ಅದಕ್ಕೇ ಆ ಅಮೌಂಟು ವಿತಿನ್ 3 days ಬರುತ್ತೆ. ಆಮೇಲೆ ಇನ್ನೊಂದು ಕೇಳ್ತಾಯಿದ್ರು, ಸರ್ ಅಪ್ಲಿಕೇಶನ್ ಹಾಕಿದ ನಂತರ, ಇಲ್ಲೊಂದು ಮೇನ್ ಇಂಪಾರ್ಟೆಂಟ್ ಪಾಯಿಂಟು, BMTCನೇ ಆಗಲಿ KSRTCನಲ್ಲೇ ಆಗಲಿ ಅಪ್ಲಿಕೇಶನ್ ಹಾಕಿದ ನಂತರ ಸರ್ ಎಷ್ಟು ದಿವಸ ಆಗುತ್ತೆ ಸರ್ ಅಪ್ರೂವಲ್, ಅದು ಯಾಕೆ ಇನ್ನೂ ಬರ್ತಾಯಿಲ್ಲ, ಡೆಲಿವರ್ ಅಂತ ತೋರಿಸ್ತಾ ಇದೆ ಅಂತ ಬಂತಲ್ಲ. ನೀವೇನು ಯೋಚನೆ ಮಾಡಬೇಡಿ, ಯಾವುದೇ ಒಂದು ಅಪ್ಲಿಕೇಶನ್ ಹಾಕಿದ ನಂತರ 4ನೇ ದಿನಕ್ಕೇ ಅದು ಅಪ್ರೂವಲ್ ಆಗಿರುತ್ತೆ. 5ನೇ ದಿನಕ್ಕೆ ಡೈರೆಕ್ಟಾಗಿ ನೀವು ಹತ್ತಿರದ ಬ್ಯಾಂಗ್ಳೂರ್ 1 ಅಥವಾ ಕರ್ನಾಟಕ 1 ಅಥವಾ ಗ್ರಾಮ 1ಗೆ ಹೋಗಿ, ಸಹಜವಾಗಿ ಬ್ಯಾಂಗ್ಳೂರ್ 1ಗೆ ಹೋದ್ರೇ ಬೆಟ್ರು. ಅಲ್ಲೇ ಅವ್ರಿಗೆ ಕಾರ್ಡ್ಗಳೆಲ್ಲ ರೆಡಿ ಇರುತ್ತೆ, ಅಲ್ಲೇ ಪ್ರಿಂಟ್ ಮಾಡಿ ಆ ಸ್ಪಾಟಲ್ಲೇ ನಿಮಗೆ ಫೋಟೋ ಹಿಡ್ದು ನಿಮಗೆ ಆವಾಗೇ ಕೊಟ್ಬಿಡ್ತಾರೆ. ಸೊ ಅದು ಅಪ್ರೂವಲ್ ಆಗಿರುತ್ತೆ. 5 ದಿನ ತಗೊಳ್ಳೋಂಥದ್ದು, 5 ವರ್ಕಿಂಗ್ ಡೇಸ್, ಅದು ಮಾತ್ರ ಗ್ಯಾಪ್ನ ಇರಲಿ. ಓಕೆ, ಸೊ ಈ ಥರ ಮಾಹಿತಿಗಳನ್ನ ತಿಳ್ಕೊಬೇಕು ಅಂತ ಅಂದರೆ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಡಿಜಿಟಲ್ ಭಾರತ್ ಸೇವಾ ಪ್ರತಿಯೊಬ್ಬರಿಗೂ ಹೊಸಬ್ರಿಗೆ ಹೇಳ್ತಾ ಇರೋಂಥದ್ದು. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡ್ಕೊಳ್ಳಿ ಹಳಬರು. ಇಷ್ಟು ಹೇಳ್ತಾ ಮುಗಿಸ್ತೀನಿ ಈ ಸಂಚಿಕೆ. ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಬೇರೆ ವಿಚಾರಗಳನ್ನ ಹೇಳ್ತಾ ನಿಮಗೆ ಇನ್ನೂ ವಿಚಾರಗಳನ್ನ ತಿಳಿಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು.